ಖುಷಿ ಆಗ್ತಿದೆ ತುಳಸಿ. ನಿಜವಾಗ್ಲೂ ನನಗೆ ಎದ್ದು ಕುಣಿಬೇಕು ಅಂತ ಅನಿಸ್ತಾ ಇದೆ. ನಾನು ಅಜ್ಜಿ ಆಗ್ತಾ ಇದ್ದೀನಿ. ಇದು ನಿಜವಾಗ್ಲೂ ನನ್ನ ಲೈಫಲ್ಲೇ ದೊಡ್ಡ ಗುಡ್ ನ್ಯೂಸ್. ನಿಜವಾಗ್ಲೂ ಐ ಆಮ್ ಸೋ ಹ್ಯಾಪಿ. ಬ್ಯಾಡ್ ನ್ಯೂಸ್ ಅಲ್ವಾ? ನೋ ಮಾಮ್, ಇದು ನನ್ಗೂ ಗುಡ್ ನ್ಯೂಸೇ. ಎಷ್ಟಾದ್ರೂ ಗಂಗಾ ನನ್ ಜೊತೆ ಹುಡ್ತವಳು, ನನ್ನ ಅಕ್ಕ. ಅವಳು ತಾಯಿ ಆದ್ರೆ ನಾನು ಖುಷಿ ಪಡ್ಬೇಕು. ಎಷ್ಟು ದಿನ ಸ್ವಂತ ಅಕ್ಕನ ಜೊತೆ ರೈವಲ್ರಿ? ಇನ್ನು ಎಷ್ಟು ದಿನ ನಿನಗೆ ನೋವು ಕೊಡ್ಲಿ? ಐ ಆಮ್ ಟಯರ್ಡ್ ಮಾಮ್. ಸಾಕಾಗಿದೆ. ಎಲ್ಲ ಬಿಟ್ಬಿಡೋಣ ಅನ್ಕೊಂಡಿದ್ದೀನಿ. ನಿತ್ಯ? ಎಸ್ ಮಾಮ್, ಎಸ್. ನಿಮ್ಗಿಂತ ಮೊದಲೇ ಅಕ್ಕ ಪ್ರೆಗ್ನೆಂಟ್ ಆದ್ಲು ಅಂತ ನನಗೆ ಗೊತ್ತಾಯ್ತು. ನಾನು ಎಷ್ಟೋ ಇಷ್ಟಪಡೋ ಜೈ ಜೊತೆ ಅಕ್ಕನ ಮದುವೆ ಆಯ್ತು. ಈಗ ಅವಳು ತಾಯಿ ಕೂಡ ಆಗ್ತಿದ್ದಾಳೆ. ಅವಳ ಲೈಫ್ ಫುಲ್ಫಿಲ್ ಆಗ್ತಿದೆ. ಇನ್ನು ಯಾಕೆ ಹಾಗೆ ಪ್ರತಿಕಾರ, ಈ ಹಾರಾಟ, ಈ ಹೋರಾಟ? ನಂಗೆ ಅರ್ಥ ಆಗೋಯ್ತು ಮಾಮ್. ಜೈನ ನಾನ್ ಲವ್ ಮಾಡಿದ್ರು, ಜೈ ಅಕ್ಕನೇ ಲವ್ ಮಾಡೋದು. ಅಕ್ಕಂಗೆ ಜೈ ಅಂದ್ರೆ ಪ್ರಾಣ. ಅವರಿಬ್ರು ಮದ್ವೆ ಮಾಡ್ಕೊಂಡ್ರು, ಪೇರೆಂಟ್ಸು ಆಗ್ತಿದ್ದಾರೆ. ಆ ಫ್ಯಾಮಿಲಿ ಅಕ್ಕನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರು. ನಿಮ್ ಸಪೋರ್ಟ್ ಕೂಡ ಅಕ್ಕಂಗೆ. ಎಲ್ಲ ಅಕ್ಕನ ಕಡೆನೇ ಇದ್ದೀರಾ. ನಾನು ಒಬ್ಳೆ ಒಂಟಿಯಾಗಿ ಎಷ್ಟು ದಿನ ಅಂತ ಫೈಟ್ ಮಾಡ್ಲಿ? ಇವತ್ತಿಗೆ ಸ್ಟಾಪ್ ಮಾಡ್ತಿದ್ದೀನಿ ಮಾಮ್, ಸ್ಟಾಪ್ ಮಾಡ್ತೀನಿ. ಈ ಜೀವನ ನಂದಲ್ಲ, ಅಕ್ಕಂದು ಅಂತ ನನಗೆ ಅರ್ಥ ಆಯ್ತು. ಅವಳಿಗೆ ಬಿಡ್ತಿದ್ದೀನಿ ಮಾಮ್. ಇನ್ನು ನಿನ್ಗೆ ಒಬ್ಳೆ ಮಗಳಿರ್ತಾಳೆ, ಅವಳು ಅಕ್ಕ. ನಿತ್ಯ? ನೋ ಮಾಮ್, ಅವಳಿಗೆ ಅನ್ಯಾಯ ಮಾಡಲ್ಲ. ಹಾಗಂತ ನಾನು ಜೈನು ಬಿಟ್ಟಿರಲ್ಲ. ನಿನ್ಗೂ ತೊಂದರೆ ಕೊಡಬಾರ್ದು. ಅದಕ್ಕೆ ನಾನೇ ಎಲ್ಲರಿಂದ ದೂರ ಹೋಗ್ಬೇಕು. ನಾನು ಕ್ವಿಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಿತ್ಯ, ಏನದು? ಏನ್ ಮಾಡ್ತಿದ್ಯಾ ನೀನು? I am sorry, Mom. I'm sorry.
ನಿತ್ಯ ಏನ್ ಮಾಡ್ತಿದ್ಯಾ? ಏನ್ ಕುಡ್ದೆ ನಿತ್ಯ? ನಿತ್ಯ ಏನಾಯ್ತು? ನಿತ್ಯ ನಿತ್ಯ ಏನಾಗ್ತಾ ಇದೆ ನಿತ್ಯ? ನಿತ್ಯ ವಿಷ ಕುಡ್ದಾಯ್ತು. ಇನ್ನ ನಾವು ಒಳಗೆ ಹೋಗ್ಬೋದು ಚಂದ್ರಿಕಾ. ನಿತ್ಯ 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 ಕಣ್ಬಿಡು, ಮಾತಾಡು. ಆಂಟಿ ಡೋಸ್ ಕೂಡ ಕುಡಿಲಿ ಬಿಡ್ರಿ. ಎಂತ ಕೆಲಸ ಮಾಡ್ದೆ ನಿತ್ಯ ನೀನು? ನಿತ್ಯ ನಿತ್ಯ ಇಲ್ಲಿ ನೋಡು. ನಿತ್ಯ ನಿಂಗೆ ನಿತ್ಯ ಇಲ್ಲಿ ನೋಡು. ಡೈಲಾಗ್ ಎಲ್ಲ ಅವರೇ ಹೇಳ್ತಿದ್ರೆ ಚಂದ್ರಿಕಾ. ಕೊನೆಗೆ ಹೋದ್ರೆ ಡೈಲಾಗು ಇಲ್ದೆ ಜೂನಿಯರ್ ಆರ್ಟಿಸ್ಟ್ ತರ ನಿಂತಿರ್ಬೇಕು. ಡೈಲಾಗೆ ಕಂಡಿಲ್ವೇನೋ ಅನ್ನೋ ತರ ಏನ್ರಿ ನಿಮ್ ಆಸೆ? ಬನ್ನಿ. ನಿತ್ಯ ಪ್ಲೀಸ್, ಏನಾಯ್ತಮ್ಮ? ಹಾಗೆಲ್ಲ ಹೇಳ್ಬೇಡ ನಿತ್ಯ ಪ್ಲೀಸ್, ನಿಂಗೆ ಆಗಲ್ಲ. ಸಾರಿ ಮಾಮ್, ಹಾಗೆ ಹೇಳ್ಬೇಡ. ನೋ ಮಾಮ್, ಅಕ್ಕನ್ನ ಚೈನ ಕೇಳ್ದೆ ಅಂತ ಹೇಳು ಮಾಮ್. ನಿತ್ಯ ನಾನ್ ಮಾಡಿರೋ ಕೆಲ್ಸಕ್ಕೆ ನಂಗಿದೆ ಶಿಕ್ಷೆ. ನಿತ್ಯ ಹಾಗೆ ಹೇಳ್ಬೇಡ ನಿತ್ಯ ಪ್ಲೀಸ್. ನಾವು ಹಾಸ್ಪಿಟಲ್ಗೆ ಹೋಗೋಣ, ನಿಂಗೇನು ಆಗಲ್ಲ. ಇಲ್ಲಿ ನೋಡು ನಿತ್ಯ, ನಾವು ಹಾಸ್ಪಿಟಲ್ಗೆ ಹೋಗೋಣ. ನಿತ್ಯ ಅಯ್ಯೋ ದೇವ್ರೆ, ನಿತ್ಯ ಏನಾಗ್ತಾ ಇದೆ? ನಿತ್ಯ ನಿತ್ಯ ಹೋಗೋಣ. ಏನಾಯ್ತಮ್ಮ? ನಿತ್ಯ ಏನಾಗೋಯ್ತಮ್ಮ? ನಿತ್ಯ ನಿಂಗೆ ಕಷ್ಟ ಬಂತಮ್ಮ. ಏನಕ್ಕೆ ಕೆಲಸ ಮಾಡ್ತೀಯಮ್ಮ? ನಿತ್ಯ ಅಯ್ಯೋ ನಿತ್ಯ, ಅಯ್ಯೋ ರೂಪ ಅವ್ರೆ, ನಿತ್ಯ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಲು. ಅಯ್ಯೋ ಏನ್ ಆಕ್ಟಿಂಗ್ ಮಾಡ್ತಿದ್ಯೆ ನೀನ್? ಆಕ್ಟಿಂಗ್ ಬೆಂಕಿ ಬೀಳ. ಅಯ್ಯೋ ಏನ್ರಿ? ಏನಾದ್ರೂ ಸಮಸ್ಯೆ ಇದ್ರೆ ಹೇಳ್ಬೇಕಮ್ಮ. ವಿಷ ಕುಡಿತಾರೇನಮ್ಮ? ಹೇಳಮ್ಮ, ಹೇಳು. ಆಂಟಿಡೋಸ್ ತಗೊಂಡಿರ್ತಾಳೆ ಚಂದ್ರಿಕಾ. ಇಷ್ಟೊತ್ತು ತಗೊಳ್ದೆ ಇರ್ತಾಳ? ಯಾವಾಗ್ಲೂ ತಗೊಂಡಿರ್ತಾಳೆ. ಅಯ್ಯೋ ನಿತ್ಯ, ಏನಮ್ಮ ಹೀಗ್ ಮಾಡ್ಕೊಂಡ್ಬಿಟ್ಟೆ? ಅಯ್ಯೋ ರೂಪ ಅವ್ರೆ, ಬೇಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಬನ್ರಿ. ಹಿಡ್ಕೊಳ್ಳಿ ಎಲ್ರು, ಹಿಡ್ಕೊಳ್ಳಿ. ತಗೊಳ್ರಿ. ಶಾಸ್ತ್ರಿಗಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋ ಗಂಗಾ. ಏ ಇರು, ನಮಸ್ಕಾರ ಮಾಡೋದಕ್ಕೆ ಬಗ್ಬೇಕಲ್ಲ, ಸ್ಟ್ರೈನ್ ಆಗತ್ತೆ. ಕೈ ಜೋಡಿಸಿ ನಮಸ್ಕಾರ ಮಾಡು ಸಾಕು. ಸುಮ್ನೆ ಇರೋ, ನಿನ್ ಪ್ರೀತಿನೋ ನೀನೋ. ಗಂಗಾ ನಮಸ್ಕಾರ ಮಾಡ್ಕೊ. ಏನಂತ ಆಶೀರ್ವಾದ ಮಾಡಲಿ? ಆಯುಷ್ಮಾನ್ ಭವ ಅಂತ ಹೇಳಬೇಕಾ? ಮಕ್ಕಳು ಮರಿ ಜೊತೆ ಹಾಯಾಗಿರೋ ಅನ್ನೋದ? ನಡೀದಿರೋ ಭವಿಷ್ಯನ ನಡೆಯುತ್ತೆ ಅಂತ ಹೇಗೆ ಹೇಳಿ? ಅವಳು ಎಷ್ಟೊತ್ತು ಅಂತ ಹಾಗಿರ್ತಾಳೆ ಶಾಸ್ತ್ರಿಗಳೇ, ಬೇಗ ಬ್ಲೆಸ್ ಮಾಡಿ. ಏನಪ್ಪ ನೀನ್ ಅರ್ಜೆಂಟು? ಶುಭವಾಗ್ಲಮ್ಮ. ಶಾಸ್ತ್ರಿಗಳೇ, ನಮ್ ಕುಟುಂಬಕ್ಕೆ ಇನ್ನೂ ಒಬ್ಬ ವಾರಸ್ದಾರ ಬರ್ತಾ ಇದ್ದಾನೆ. ಆ ಸಿಹಿ ಸುದ್ದಿ ಗೊತ್ತಾಗಿದ್ದ ಸಮಯ, ದಿನ, ಮುಹೂರ್ತ ನೋಡಿ ಈ ವಂಶದ ಭವಿಷ್ಯ ಹೇಗಿರುತ್ತೋ ಅಂತ ನೋಡ್ಬಿಟ್ಟು ಹೇಳ್ತೀರಾ? ಪಂಚಾಂಗ ಕೊಡ್ಬೇಕಾ ಶಾಸ್ತ್ರಿಗಳೇ? ಬೇಕಾಗಿಲ್ಲ. ಸರಿಯಾಗಿ ರಾತ್ರಿ 9:20 ಶಾಸ್ತ್ರಿಗಳೇ. ನಮ್ ಸೊಸೆ ವಾಂತಿ ಮಾಡ್ಕೋತಿದ್ರೆ ಊಟ ಸರಿ ಹೋಗಿಲ್ವೇನೋ ಅನ್ಕೊಂಡ್ವಿ. ವಾರಸ್ದಾರ ಹೋಟೆಲ್ ಇದಾನೆ ಅಂತ ನಮ್ಮ ಅಜ್ಜಿ ಹೇಳಿದ್ರು.
ಹೇಳಿ ಶಾಸ್ತ್ರಿಗಳೇ, ನಮಗ್ ಮಗ ಹುಡ್ತಾನ, ಮಗಳು ಹುಡ್ತಾಳ, ಇಲ್ಲ ಇಬ್ರು ಒಟ್ಟಿಗೆ ಹುಡ್ತಾರ? ಮಗು ಯಾವ ತೊಂದರೆ ಇಲ್ಲದೆ ಹುಟ್ಟುತ್ತಲ್ವಾ ಶಾಸ್ತ್ರಿಗಳೇ? ನಮ್ ವಂಶಕ್ಕೆ ಹೆಸರು ತಗೊಂಡ್ ಬರುತ್ತಲ್ವಾ? ಹೆರಿಗೆಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಲ್ವಾ? ತಾಯಿ ಮಗು ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳಲ್ಲ ಅಲ್ವಾ? ಅಪಾಯ ಏನು ಇಲ್ಲ ತಾನೆ? ಅಪಾಯ ಯಾಕಿಲ್ಲಮ್ಮ, ಯಾವತ್ತೋ ಶುರುವಾಯಿತು. ಸೊಸೆ ಬಸ್ರಿ ಆದರೂ ಶಾಪ ಕ್ರಮ ತಪ್ಪಲ್ಲ. ಹೇಳಿ ಸ್ವಾಮಿ, ನಿಮ್ ಬಾಯಿಂದ ಒಳ್ಳೆ ಮಾತನ್ನ ಕೇಳಬೇಕು ಅಂತ ನಾವೆಲ್ಲ ಕಾಯ್ತಿದ್ದೀವಿ. ಶಾಸ್ತ್ರಿಗಳು ಯಾಕೆ ಏನೋ ಯೋಚನೆ ಮಾಡ್ತಿದ್ದಾರೆ? ಮಗು ಹೊಟ್ಟೆಗೆ ಬಂದಿರೋ ವೇಳೆ ವಿಶೇಷ. ವಂಶೋದ್ಧಾರಕ ಹುಟ್ಟುತ್ತಾನೆ, ಈ ಮನೆಗೆ ಒಳ್ಳೇದಾಗುತ್ತೆ. ತುಂಬಾ ಸಂತೋಷ ಆಯ್ತು ಶಾಸ್ತ್ರಿಗಳೇ. ನೀವ್ ಹೇಳ್ದಾಗೆ ಆದ್ರೆ ಅಷ್ಟೇ ಸಾಕು. ಹಾಗೆ ಆಗುತ್ತೆ ಅಜ್ಜಿ, ಯು ಡೋಂಟ್ ವರಿ. ನನ್ ಪಂಚಾಂಗ ಕೂಡ ಅದೇ ಹೇಳಿದೆ ಸರ್. ನೀನ್ ಕೂಡ ಪುರೋಹಿತ ಅಲ್ವಾ ನಾಣಿ? ನಾನಿನ್ನು ಬರ್ತೀನಮ್ಮ. ನಮಸ್ಕಾರ. ನಮಸ್ತೆ. ಏನ್ರಿ, ಶಾಸ್ತ್ರಿಗಳನ್ನ ಕೆಳಗಡೆ ತನಕ ಕಳ್ಸ್ ಬರ್ತೀನ್ರಿ. ಗಂಗಾ, ಅಷ್ಟು ದೂರ ನಡೀತೀಯಾ? ಬೇಡ. ಏನ್ರಿ, ಹೊರಗಂದ್ರೆ 4 ಹೆಜ್ಜೆ ಅಷ್ಟೇ, 4 ಕಿಲೋಮೀಟರ್ ಅಲ್ಲ. ನಡೆದ್ರೆ ಮೇಡಮ್ ದೇಹಕ್ಕೆ ಒಳ್ಳೇದು ಸರ್, ನೀವು ನಡಿಯೋಕ್ ಬಿಡಿ. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಏನಮ್ಮ? ಆಗ್ಲೇ ಎಲ್ಲ ಒಳ್ಳೇದಾಗತ್ತೆ ಅಂತ ನೀವೇ ಹೇಳಿದ್ರಿ, ಅದು ನಿಜಾನಾ? ಅದ್ಯಾಕಮ್ಮ ಹಾಗೆ ಕೇಳ್ತೀಯ? ಯಾಕೋ ನಿಮ್ ಮಾತು ಮನ್ಸಿಂದ ಬರ್ದೆ ಗಂಟ್ಲಿಂದ ಬಂತು ಅಂತ ನನ್ಗನ್ನಿಸ್ತು. ಆಶೀರ್ವಾದ ಮಾಡೋದಕ್ಕೆ ನೀವು ತಗೊಂಡಿದ್ ಸಮಯ, ಒಳ್ಳೇದಾಗತ್ತೆ ಅಂತ ಹೇಳೋ ಮೊದಲು ನೀವು ಪಟ್ಟಿದ ಕಷ್ಟ ಎಲ್ಲ ನಾನು ಗಮನಿಸ್ತಾ ಇದ್ದೆ. ನನ್ನ ಹತ್ರ ಆದ್ರೂ ಹೇಳಿ ಶಾಸ್ತ್ರಿಗಳೇ, ಏನಾದ್ರೂ ಸಮಸ್ಯೆನಾ? ಆ ಸಮಸ್ಯೆ ನಿನಗೆ ಅಂತ, ಆ ಅಪಾಯ ನಿನಗೆ ಅಂತ ನಿನ್ನ ಹತ್ರ ಹೇಗೆ ಹೇಳಮ್ಮ? ಹೇಳಿ ಶಾಸ್ತ್ರಿಗಳೇ, ದಯವಿಟ್ಟು ನನ್ನಿಂದ ಮುಚ್ಚಿಡ್ಬೇಡಿ. ಹೌದಮ್ಮ, ಒಂದು ಸಮಸ್ಯೆ ಆಗುತ್ತೆ. ಆನಂದ ತುಂಬಿರೋ ಈ ಮನೆಯಲ್ಲಿ 24 ಗಂಟೆ ಕಳೆಯೋದ್ರಲ್ಲಿ ಶೋಕ ಈ ಮನೇಲಿ ತುಂಬತ್ತೆ. ಅದನ್ನು ಹೇಳಕ್ಕಾಗದೆ ಕಷ್ಟಪಡ್ತಾ ಇದ್ದೀನಿ. ಸಮಸ್ಯೆ ಯಾವ ರೂಪದಲ್ಲಿ ಬರುತ್ತೆ ಶಾಸ್ತ್ರಿಗಳೇ? ಗೊತ್ತಿಲ್ಲಮ್ಮ, ನನ್ನ ಊಹೆಗೂ ಸಿಗ್ತಿಲ್ಲ. ನನ್ನ ಶಕ್ತಿಗೆ ಮೀರಿರೋ ಕೆಲಸ ಅದು. ಯಾವುದಕ್ಕೂ ಒಳ್ಳೆಯದು. ಒಂದ್ಸಲ ಒಬ್ಳೇ ಗುಡಿಗೆ ಹೋಗಿ ದೈವ ದರ್ಶನ ಮಾಡಮ್ಮ. ಆ ದೈವನ ಮೀರಿದ್ದು ಏನೂ ಇಲ್ಲ. ಬರ್ತೀನಮ್ಮ. ನಿತ್ಯ, ಏನ್ ಮಾಡ್ಕೊಂಡ್ಯಮ್ಮ? ಅಮ್ಮ, ಡಾಕ್ಟರ್, ಕಣ್ತೆಗೆ ಬೇಬಿ. ನಿತ್ಯ ಮಾತಾಡು. ನಿತ್ಯ. ಅಮ್ಮ, ನಿತ್ಯಮ್ಮ, ನಿನ್ಗೇನು ಆಗಲ್ಲಮ್ಮ. ಎಲ್ಲ ಡೈಲಾಗ್ಸ್ ಅವರೇ ಹೇಳ್ಬಿಟ್ರೆ ನಾವೇನ್ ಹೇಳುದು ಚಂದ್ರಿಕಾ? ಇಂಥ ಟೈಮಲ್ಲಿ ಡೈಲಾಗ್ ಬೇಕಾ? ಡಾಕ್ಟರ್, ಡಾಕ್ಟರ್, ನಿತ್ಯ, ಡಾಕ್ಟರ್, 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 ಬನ್ನಿ ಇಲ್ಲಿ. ಏನಾಯ್ತಮ್ಮ? ವಿಷ ಕುಡಿದ್ ಬಿಟ್ಟಿದ್ದಾಳೆ.
ವಾರ್ಡ್ ಕಳಿಸಿ. ಏನ್ ಚಂದ್ರಿಕಾ ಇದು? ವಿಷದ ಆಂಟಿ ಡೋಸ್ ಅನ್ಸುತ್ತೆ ಕಣ್ರಿ. ವಿಷ ಅವಳು ತಗೊಂಡು ಈ ಡೋಸ್ ನಿನ್ಗೆ ಯಾಕೆ ಕೊಟ್ಲು? ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಾ? ಅವಳು ವಿಷ ಮಾತ್ರ ಕುಡ್ದಿದ್ದು, ಈ ಡೋಸು ತಗೊಂಡಿಲ್ಲ. ಏನ್ ಚಂದ್ರಿಕಾ, ನಿತ್ಯ ಆಂಟಿ ಡೋಸ್ ಕುಡಿಲಿಲ್ವಾ? ಬಾಟ್ಲಿಗಿರೋ ಸೀಲ್ ಹಾಗೇ ಇದೆ, ಮುಚ್ಚಳ ತೆಗ್ದೇ ಇಲ್ಲ. ವಿಷ ತಗೊಂಡ್ಮೇಲೆ ಈ ಬಾಟ್ಲು ಮುಚ್ಚಳ ತೆಗ್ಯೋಕೆ ನಿತ್ಯಂಗೆ ಆಗ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಕಾರಲ್ಲಿ ಬರೋವಾಗ ಪದೇ ಪದೇ ನಮ್ ಕಡೆ ನೋಡ್ತಾ ಸನ್ನೆ ಮಾಡ್ತಿದ್ಲು. ನಾನು ಆಕ್ಟಿಂಗ್ ಮಾಡ್ತಿದ್ದಾಳೆ ಅನ್ಕೊಂಡೆ. ಬೇಗ ಈ ಬಾಟಲ್ ತಗೊಂಡು ಹೋಗಿ ಡಾಕ್ಟರ್ಗೆ ಕೊಡೋಣ ಬಾ ಚಂದ್ರಿಕಾ, ನಿತ್ಯನ ಕಾಪಾಡ್ಬೇಕು. ಏಹೆ, ಯಾಕೆ ನಾವು ಸಿಕ್ಬೀಳೋದಕ್ಕ? ಅಲ್ದೆ ವಿಷ ಕುಡ್ದಿರೋ 5 ನಿಮಿಷದ ಒಳಗೆ ಈ ಡೋಸ್ ತಗೋಬೇಕು ಅಂತ ನಿತ್ಯ ಹೇಳಿದ್ಲು. ಈಗ ಅರ್ಧ ಗಂಟೆ ಆಯ್ತು. ಈಗ ಈ ಡೋಸ್ ತಗೊಂಡ್ರು ಉಪಯೋಗ ಏನೂ ಆಗಲ್ಲ. ಅಯ್ಯೋ, ಎಂತ ಕೆಲಸ ಆಯ್ತು. ಈಗ ನಿತ್ಯ ಪರಿಸ್ಥಿತಿ ಏನ್ ಚಂದ್ರಿಕಾ? ಇನ್ನೇನು, ತಾನ್ ತೋಡಿರೋ ಗುಂಡಿಲಿ ತಾನೇ ಬಿದ್ಲು. ವಿಷ ಕುಡ್ದು ಅವಳೇ ಸಾಯ್ತಿದ್ದಾಳೆ. ಶಾಪ ಗಂಗಾಗೆ ತಾಗಿ ಅವಳು ಹೋಗ್ತಾಳೆ ಅನ್ಕೊಂಡ್ರೆ ನಿತ್ಯ ಹೋಗ್ತಾಳ? ಯಾರು ಹೋದ್ರೂ ನಮ್ಗೇನು ನಷ್ಟ ಇಲ್ಲ, ಲಾಭನೇ. ನಿತ್ಯ ಹೋಗೋದು ಇನ್ನೂ ಒಳ್ಳೇದು. ನಮ್ಮ ಶತ್ರುಗಳಲ್ಲಿ ಒಬ್ರು ಕಡಿಮೆ ಆಗ್ತಾರೆ. ಹೆತ್ ಮಗಳು ಅಂತನೂ ನೋಡ್ದೆ ನಿನ್ನ ಮುಗಿಸೋದಕ್ಕೆ ನನಗ್ ಒಂದ್ ಕ್ಷಣ ಕೂಡ ಹಿಡಿಯೋದಿಲ್ಲ. ಅವಳು ಕೇಳಿದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಬೇಡ ಅನ್ನೋದಕ್ಕೆ ನೀನ್ ಯಾರು? ಹೂ ಆರ್ ಯು? ಗಂಗನ್ ಮೇಲೆ ನಿನ್ ನೆರಳು ಬಿದ್ರು ನಾನ್ ಸಹಿಸ್ಕೊಳ್ಳಲ್ಲ. ಅವಳಿಂದ ನೀನ್ ಎಷ್ಟು ದೂರ ಇರ್ತೀಯೋ ಅಷ್ಟೇ ನಿನಗ್ ಒಳ್ಳೇದು. ಕಡೆ ಪಕ್ಷ ಬದುಕಿರ್ತೀಯ. ಇಟ್ಸ್ ಅ ವಾರ್ನಿಂಗ್. ಅಳ್ಬೇಡಿ ಅಮ್ಮ, ನಮ್ ನಿತ್ಯಾಗೇನು ಆಗಲ್ಲ. ಇಲ್ಲ ತುಳಸಿ, ಈ ಕೈಯಿಂದನೇ ನಾನು ನಿತ್ಯಗೆ ಗನ್ ತೋರಿಸಿದ್ದೀನಿ, ಸಾಯಿಸ್ತೀನಿ ಅಂತ ಹೆದರ್ಸಿದ್ದೀನಿ. ಹೆತ್ತು ತಾಯಿ ಶಾಪ ಮಕ್ಳಿಗೆ ತಾಗತ್ತೆ ಅಂತಾರೆ. ಚೈನ ಬಿಟ್ಟಿರೋಕಾಗ್ದೆ, ಜೊತೆ ಹುಟ್ಟಿರೋ ಅಕ್ಕನ್ನ ಎದುರ್ಸೋಕಾಗ್ದೆ. ನಿತ್ಯ ತನ್ನ ಪ್ರಾಣನ ತಾನೇ ಕಳ್ಕೊತಿದ್ದಾಳೆ. ನಿತ್ಯಗೆ ಜನ್ಮ ಕೊಟ್ಟಿರೋ ನಾನೇ ಅವಳನ್ನ ಸಾಯಿಸ್ತೀನಿ ಅಂತ ಹೆದರ್ಸಿದ ಮೇಲೆ ಯಾವ ದೇವ್ರ ತಾನೇ ಅವಳನ್ನ ಕಾಪಾಡ್ತಾನೆ?